ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಪಾಲಾದ್ರು ಶಶಿಕಲಾ ನಟರಾಜನ್ ಇವತ್ತೇ ಬೆಂಗಳೂರಿಗೆ ಬಂದು ಶರಣಾಗಬೇಕು ಅಂತ ಸುಪ್ರೀಂ ಕೋರ್ಟ್ ಶಶಿಕಲಾ ಅವರಿಗೆ ಸೂಚಿಸಿದೆ. ಇನ್ನು ಜೈಲ್ನಲ್ಲಿ ಶಶಿಕಲಾ ಏನ್ ಮಾಡ್ತಾರೆ ನೋಡ್ಬೇಕು. ಅಲ್ಲೂ ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ಅಲ್ಲೂ ರಾಜಮರ್ಯಾದೆ ಮಾಡಿಸ್ಕೋತಾರ ಅಂತ ಕಾದು ನೋಡ್ಬೇಕಿದೆ. ಇಷ್ಟು ದಿನ ಚಿನ್ನಮ್ಮ ತಮಿಳುನಾಡಿನಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಿದ್ರು. ಅವರ ಹಾರಾಟ ನೋಡಿ ಇನ್ನೇನ್ ಸಿಎಂ ಆಗೇ ಬಿಡ್ತಾರೆ ಅಂತ ಎಲ್ರು ಅನ್ಕೊಂಡಿದ್ರು. ಶಶಿಕಲಾ ಕೂಡ ತುಂಬಾ ಧೈರ್ಯವಾಗಿದ್ರು. ಜಡ್ಜ್ಮೆಂಟ್ ಅವ್ರ ಪರವಾಗಿ ಆಗತ್ತೆ ಅಂತ ಆರಾಮಾಗಿ ಓಡಾಡ್ಕೊಂಡಿದ್ರು. ಅವರು ಆಡಿದ್ದೇ ಆಟ. ಎಲ್ಲರನ್ನ ಬೊಂಬೆಗಳ ತರ ಆಡಿಸ್ತಿದ್ರು. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರಲ್ಲಿ ತಮಿಳುನಾಡಿನಲ್ಲಿ ಏನೇನೋ ಆಗ್ತಿತ್ತು. ಜಯಲಲಿತಾ ನಿಧನರಾದ ನಂತರ ಶಶಿಕಲಾ ಒಬ್ರೇ ಗತಿ ಅನ್ನೋ ತರ ಆಗಿತ್ತು. ಅವರು ಕೂಡ ನಾನೇ ಎಲ್ಲ, ನನ್ನ ಬಿಟ್ರೆ ಯಾರಿಲ್ಲ ಅಂತ ಬೀಗ್ತಿದ್ರು. ಜಯ ನಂತರ ನಾನೇ ತಮಿಳುನಾಡನ್ನ ಆಳೋದು ಅಂತೆಲ್ಲ ಹಗಲುಗನಸು ಕಾಣ್ತಿದ್ದ ಅವರಿಗೆ ಈಗ ಕತ್ತಲೆ ಕೋಣೆಯಲ್ಲಿ ಕೊಳೆಯುವ ಸ್ಥಿತಿ ಬಂದಿದೆ. ಅದಕ್ಕೆ ಹೇಳೋದು ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರು ಅಂತ. ಅಕ್ರಮ ಆಸ್ತಿ ಮಾಡ್ಕೊಂಡು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದ ಶಶಿಕಲಾ ಅವರಿಗೆ ಸರಿಯಾದ ಪಾಠ ಕಲಿಸಿದೆ ಸುಪ್ರೀಂ ಕೋರ್ಟ್. ಇದಕ್ಕೆ ಹೇಳೋದು ಕರ್ಮ ಅಂತ. ಮಾಡಿರೋ ಪಾಪ ಅಷ್ಟು ಸಲೀಸಾಗಿ ಯಾರನ್ನ ಬಿಡಲ್ಲ. ನೋಡೋಣ ಶಶಿಕಲಾ ಬೆಂಗಳೂರಿಗೆ ಬಂದ್ಮೇಲೆ ಇನ್ನು ಏನೇನಾಗತ್ತೆ ಅಂತ. ಕ್ಷಣ ಕ್ಷಣದ ಸುದ್ದಿಗೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಾಮೆಂಟ್ಸ್ ಮಾಡೋದಿದ್ರೆ ದಯವಿಟ್ಟು ನಮ್ಗೆ ಕಾಮೆಂಟ್ ಮಾಡಿ ಕಳಿಸಿ.